ಮೂರನೇ ಸಾರಿ ಬಂದಂಗೆ ಕಾಣುತ್ತೆ. ಒಳ್ಳೆಯ ಕೆಲಸ ಒಂದು ಚಿಂತನೆ ಮಾಡಿ ಇದೆಲ್ಲ ಸರಿಯಾದಂಥ ರೀತಿಯಲ್ಲಿ ಅಭಿವೃದ್ಧಿ ಆಗಬೇಕಂದಾಗ 100 ಎಕರೆ ಇದಕ್ಕೆ ತೆಗೆದುಕೊಂಡು ಮತ್ತು ಡಬಲ್ ರೋಡ್ ಮಾಡಬೇಕು. ದೇವಸ್ಥಾನ ಅಕ್ಕಪಕ್ಕ ಎಲ್ಲ ಜಾಗಗಳನ್ನು ಸರ್ಕಾರದನ್ನು ವಶಕ್ಕೆ ತಗೋಬೇಕು. ರಥಬೀದಿ ಚೆನ್ನಾಗಿರಬೇಕು, ಭೋಜನ ಶಾಲೆ ಚೆನ್ನಾಗಿರ್ಬೇಕು. ಎಲ್ಲ ಕೂಡ ಅವ್ರ ಮಾರ್ಗದರ್ಶನದಲ್ಲಿ ಮಾಡ್ತಾಯಿದ್ದೀವಿ. ಅವ್ರದ್ದೇ ಇಡೀ ರಾಜ್ಯದ ದೇವಸ್ಥಾನಗಳು ಎಲ್ಲ ಅವ್ರು ನೋಡಿ ಬಂದಿದ್ದಾರೆ. ಈಗ ಅವ್ರ ಮಾರ್ಗದರ್ಶನದಲ್ಲಿ ನಾವು ನಮ್ಮ ರಿಕ್ವೆಸ್ಟ್ ಇತ್ತು, ಅದನ್ನು ಮಾಡ್ತಾ ಇದ್ದಾರೆ. ಇವತ್ತು ತುಂಬ ಸಂತೋಷದ ಕೆಲಸ ಏನಂದರೆ ತಕ್ಷಣ ನಾವು ಹೇಳಿದಾಗ ಒಂದು ಪ್ರಾಧಿಕಾರವನ್ನು ಕೊಟ್ಟು ಇದಕ್ಕೊಂದು ಅಧಿಕಾರ ಇರುವಂಥ ವ್ಯವಸ್ಥೆಯನ್ನು ಮಾಡಿ ಇದನ್ನು ಸರ್ವತೋಮುಖ ಅಭಿವೃದ್ಧಿಗೆ ಮಾಡೋದಕ್ಕೆ ಏರ್ಪಾಡು ಮಾಡಿದ್ದಾರೆ. ಸ್ವಯಂ ಅವರೇ ಇಂಟ್ರೆಸ್ಟ್ ತಗೊಂಡು ಇದನ್ನೆಲ್ಲ ಮಾಡಿಸ್ತಾ ಇದ್ದಾರೆ. ಅವರ ಇಲಾಖೆದಿದ್ದು ನಾವು ಸುಮ್ಮನೆ ಇಂತಿಂಥದ್ದು ಆಗ್ಬೇಕಂತ ಕೇಳೋದಷ್ಟೇ. ನಾವು ರಿಕ್ವೆಸ್ಟ್ ಮಾಡೋದೆಲ್ಲ ಅವರೇ ಮಾಡ್ತಾ ಇದ್ದಾರೆ. ವಿಶೇಷವಾಗಿ ಅವರ ಕಮಿಟ್ಮೆಂಟ್ಗೆ ಮತ್ತು ಅವರ ಈ ಕೆಲಸಗಳ ಮಾಡಿಸೋದಕ್ಕೆ ಇಂಟ್ರೆಸ್ಟ್ ಇರೋದಕ್ಕೆ ಅವ್ರಿಗೆ ಧನ್ಯವಾದಗಳನ್ನು ತಿಳಿಸೋಣ ನಮ್ಮ ಜಿಲ್ಲೆಯಿಂದ. ಮತ್ತು ಇದು ಮುಂದೆ ಇನ್ನೂ ಬಹಳ ದೊಡ್ಡ ಪ್ರಮಾಣದಲ್ಲಿ ಬೆಳೆಯುತ್ತದೆ ಅನ್ನೋ ದೃಷ್ಟಿಯಿಂದ 2 ಥರ ಇಟ್ಕೊಂಡಿದ್ವಿ. 50 ಎಕರೆ ದೇವಸ್ಥಾನ ಸುತ್ತು ಇರೋ ಜಾಗವನ್ನು, ಅದರಲ್ಲಿ ನಮ್ಮದು ಒಂದು 20 ಎಕರೆ ಇದೆ, ಇನ್ನೊಂದು 30 ಎಕರೆ ಸಾಲದೆ ಬರ್ತದೆ. ಕನಿಷ್ಠ ತಕ್ಷಣಕ್ಕೆ ಅದನ್ನು ಅಕ್ವೈರ್ ಮಾಡೋದಕ್ಕೆ ಅದಕ್ಕೆ ಬೇಕಾಗಿರೋ ಹಣವನ್ನು ಮತ್ತು ರಸ್ತೆ ಮಾಡೋದಕ್ಕೆ ಇದೆಲ್ಲವನ್ನು ಸರ್ಕಾರಕ್ಕೆ ಬಡ್ಜೆಟ್ನಲ್ಲಿ ಸೇರಿಸಬೇಕು ಅಂತ ಈಗಾಗಲೇ ಮಾನ್ಯ ಸಚಿವರು ರಾಮಲಿಂಗಾರೆಡ್ಡಿ ಹೇಳಿದ್ದಾರೆ. ಬಡ್ಜೆಟ್ನಲ್ಲಿ ಸೇರಿಸಿ ಹಂತವಾಗಿ ಆ ಕೆಲಸವನ್ನು ಮಾಡ್ತೀವಿ. ಆದರೆ ದೇವ್ರ ಕೆಲಸ ಇವತ್ತು ಏನು, ಭೋಜನ ಶಾಲೆ ಆಗಲಿ, ರಥಬೀದಿ ಆಗಲಿ, ಗೆಸ್ಟ್ ಹೌಸ್ ಆಗಲಿ ಮತ್ತು ಜನರು ಬಂದು ಇಲ್ಲಿ ದರ್ಶನ ಮಾಡೋಕ್ಕಾಗಲಿ ಇವೆಲ್ಲಕ್ಕೂ ಕೂಡ ಸುಸೂತ್ರವಾಗಿ ಕೆಲಸ ಶುರುವಾಗಿದೆ. ಆದಷ್ಟು ಬೇಗ ಮಾಡುವಂಥದ್ದು ಎಲ್ಲ ಅವ್ರ ನೇತೃತ್ವದಲ್ಲಿ ನಡೀತಾ ಇದೆ. ಅವ್ರಿಗೆ ಭಾಳ ಇಂಟ್ರೆಸ್ಟು ಇದೆ, ಅದರಿಂದ ಬೇಗ ಆಗ್ತದೆ. ಒಳ್ಳೆ ಕೆಲಸ ಮಾಡಿದ್ದಾರೆ, ಅವರಿಗೆ ಅಭಿನಂದನೆ ಸಲ್ಲಿಸೋಣ. ಸರ್, ಈಗ ಅಂಗಡಿ ಮಳಿಗೆಗಳದ್ದು ಸಾಕಷ್ಟು ತೆರಿಗೆ ಬಾಕಿ ಇತ್ತು, ಸಾಕಷ್ಟು ಬರಬೇಕಾಗಿತ್ತು ಬಾಡಿಗೆ ಎಲ್ಲನೂ, ಅದೇನಾಯಿತು ಸರ್? ಸರಿ, ಅವರೆಲ್ಲ ಖಾಲಿ ಮಾಡ್ಕೊಂಡು ಹೋಗಿದ್ದಾರೆ. 32 ರಾಸುಗಳಿಗೂ ಸುಂಕ ಇಲ್ಲ, ಗಾಡಿಗಳಿಗೂ ಸುಂಕನೇ ಇಲ್ಲ. ಸುಂಕರಹಿತ ಜಾತ್ರೆ. ಈ ಬಾರಿ ಸರ್, ದೇವಸ್ಥಾನ ಸುತ್ತ ಇರೋ ಮನೆಗಳಿಗೆ ಕೆಲವು ದಾಖಲೆಗಳಿರಲಿಲ್ಲ, ಅವ್ರಿಗೆ ಯಾವ ರೀತಿ ಪರಿಹಾರ? ಅದನ್ನೆಲ್ಲ ತಹಸೀಲ್ದಾರು ಮತ್ತು DC ಹೇಳಿದ್ದಾರೆ. ಅವ್ರು ಕುಂತು ಮಾತಾಡಿ ಇದರಲ್ಲಿ ಕೂಡ ಭೂಮಿ ಸರ್ಕಾರದ ಎಷ್ಟಿದೆ, ಎಷ್ಟು ಉಳಿಮೆ ಮಾಡ್ತಾ ಇದ್ದಾರೆ, ಎಷ್ಟು ಜನ ಮಂಜೂರಾಗಿದೆ, ಜಮೀನು ಇಲ್ದವ್ರಿಗೆ ಕನಿಷ್ಠ 2 ಎಕರೆ ಕೊಡಬೇಕಾಗ್ತದೆ. ಉಳಿದ ಜಮೀನನ್ನು ದೇವಸ್ಥಾನಕ್ಕೆ ತಗೊಳ್ಳುವಂಥದ್ದನ್ನು ಸಲಹೆ ಕೊಟ್ಟಿದ್ದಾರೆ ಮಂತ್ರಿಗಳು. ನಾನು ದಾಖಲೆಗಳಿಲ್ದಿರ ಬಹಳಷ್ಟು ದಿನದಿಂದ ಇರ್ತಾರೆ, ಅರ್ಚಕರು ಇರ್ತಾರೆ, ಅವ್ರ ಅವಶ್ಯಕತೆ ನಮ್ಗೆ ಇರ್ತಾರೆ. ಅಂಥದ್ದು ಯಾವನಿದ್ರೆ ಅವ್ರಿಗೂ ಉಳಿಸಿಕೊಡ್ಬೇಕು. ಯಾವ ಸರ್ಕಾರಕ್ಕೆ ತಗೊಳ್ಬೇಕು, ದೇವಸ್ಥಾನಕ್ಕೆ ಉಳಿಸ್ಬೇಕು, ಅದು ಪ್ರಯಾರಿಟಿ ಇದೆ ದೇವ್ರ ಕೆಲಸದ್ದು. ಯಾಕಂದರೆ ಎಲ್ಲರೂ ಸಹಕರಿಸ್ಬೇಕಾಗ್ತದೆ. ಅದನ್ನು ಮಾನ್ಯ ಮಂತ್ರಿಗಳ ಗಮನಕ್ಕೆ ಬಿಟ್ಬಿಡ್ತೀವಿ. ಅವರು ದೇವಸ್ಥಾನಕ್ಕೆ ಸಂಬಂಧಪಟ್ಟಂಗೆ ತೀರ್ಮಾನಗಳು ತೆಗೆದುಕೊಳ್ತಾರೆ. ಒಟ್ಟಿನಲ್ಲಿ ಇದು ಭಾಳ ದೊಡ್ಡ ಪ್ರಮಾಣದಲ್ಲಿ ಅಭಿವೃದ್ಧಿ ಆಗಬೇಕು ಅಂತ ಅವರೊಂದು ವಿಷನ್ ಇಟ್ಕೊಂಡು ನಮಗೆ ಮಾರ್ಗದರ್ಶನ ಕೊಟ್ಟಿದ್ದಾರೆ. ಅದರಂತೆ ಇಲ್ಲಿ ಕೆಲಸ ಮಾಡ್ತೇವೆ.